ನಿನ್ಗೆ ಹೇಳಿದೆ ತಾನೆ, ನೀನ್ ಏನು ಮಾಡೋದ್ ಬೇಕಿಲ್ಲ, ನೀನೊಂದ್ ರೀತಿ ಮೂಕ ಪ್ರೇಕ್ಷಕನಾಗ್ಬೇಕು ಅಷ್ಟೇ ಅಂತ. ಹಾಗೆ ಆಗ್ತಿದೆ ನೋಡು. ನೋಡ, ಇನ್ನು ಮುಂದೆ 10 ಪಲ್ಲವಿ, 10 ಅನಿತಾ, ಮತ್ತೆ ಇನ್ನೂ ದೊಡ್ಡಪ್ಪ ದೊಡ್ಡಮ್ಮ ಅವ್ರಮ್ಮಂದ್ರು ಬಂದ್ರು ಕೂಡ ಜಾನ್ಸಿ ಮುಂದೆ ನಿಲ್ಲೋದಕ್ಕಾಗಲ್ಲ ಕಣ. ಯಜಮಾನ ಯಜಮಾನ. ಅಷ್ಟೆಲ್ಲಾ ಕಷ್ಟಪಟ್ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಅಡ್ಜಸ್ಟ್ ಆಗಿ ಬದುಕ್ತಾ ಇರೋ ಝಾನ್ಸಿ ಅಷ್ಟ್ ಈಸಿಯಾಗಿ ಗಂಡನ ಬಿಟ್ಟು ಬಂದ್ಬಿಡ್ತಾಳ ಅಂತ ಕೇಳ್ದೆ ಅಲ್ಲ. ಇವಾಗ ಗೊತ್ತಾಯ್ತಾ? ಕ್ಲಾರಿಟಿ ಸಿಕ್ತಾ? ನನಗಂತೂ ಈ ಕ್ಷಣ ಕೂಡ ನಂಬಿಕೆ ಬರ್ತಾ ಇಲ್ಲ ತುಳಸಿ. ಹಾಗಾದ್ರೆ ಏನು, ನಾನ್ ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದೀಯಾ? ನಾನ್ ಮಾತಾಡುವಾಗ ಸ್ಪೀಕರ್ ಆನ್ ಮಾಡ್ಬೇಕಿತ್ತು, ನೀನ್ ಕೇಳಿಸ್ಕೊಂಡಿದ್ರೆ ಗೊತ್ತಾಗ್ತಾ ಇತ್ತು. ಈಗ್ಲೂ ಏನ್ ಕಾಲ ಮಿಂಚಿಲ್ಲ. ಅವಳಿಗೆ ಯಾವುದೇ ರೀತಿ ಸಹಾಯ ಬೇಕಾದ್ರೂ ನಾನಿದ್ದೀನಿ ಅಂತ ಹೇಳಿದೀನಿ. ಅದು ಯಾವ ರೀತಿ ಸಹಾಯ ಅಂತ ಕೇಳೋ ನೆಪದಲ್ಲಿ ಇವಾಗ ಫೋನ್ ಮಾಡ್ತೀನಿ, ಅವಾಗ ಸ್ಪೀಕರ್ ಆನ್ ಮಾಡ್ತೀನಿ. ಕೇಳಿಸ್ಕೊ, ನಿನ್ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊ. ಹೇಳಿ ಅತ್ತೆ. ಡೋಂಟ್ ವರಿ ಝಾನ್ಸಿ, ಆ ರಾಘು ನಿನಗೆ ಡಿವೋರ್ಸ್ ಕೊಟ್ಟಿದ ತಕ್ಷಣ ನೀನು ಫುಲ್ ದುಃಖದಲ್ಲಿ ಇರ್ತೀಯ ಅಂತ ಅವ್ರು ಅನ್ಕೊಂಡಿರ್ಬೋದು. ಆದ್ರೆ ನೀನು ಬಿಂದಾಸ್ ಆಗಿರ್ತೀಯ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅತ್ತೆ ಅದು ಯು ಡೋಂಟ್ ವರಿ ಝಾನ್ಸಿ. ನೀನ್ ಏನ್ ಹೇಳಕ್ ಹೊರಟಿದ್ಯಾ ಅಂತ ನನಗ್ ಚೆನ್ನಾಗ್ ಗೊತ್ತು. ನನ್ನ ಅಪ್ಪನ್ಗೆ ಯಾವ ವಿಷಯನೂ ಹೇಳಿಲ್ಲ. ನೋಡು, ನಾನು ಯಾವಾಗ ಬರ್ಬೇಕು ಅನ್ನೋದನ್ನ ಹೇಳು. ಅವ್ರ ಮುಂದೆ ನಿನ್ನನ್ನ ರಾಣಿ ತರ ಕರ್ಕೊಂಡ್ ಬರ್ತೀನಿ. ನಿನ್ ಲೈಫ್ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂತ ಅವ್ರಿಗೂ ಗೊತ್ತಾಗ್ಲಿ. ಅತ್ತೆ ಪ್ಲೀಸ್, ಡಿವೋರ್ಸ್ ಕೊಡ್ಸೋದಕ್ಕೆ ಅವ್ರು ಯಾರು? ರಾಘು ನನ್ನವನು, ನನಗ್ ತಾಳಿ ಕಟ್ಟಿರೋ ಗಂಡ, ಜೀವನ ಪೂರ್ತಿ ನನ್ ಜೊತೆಲಿರೋನು. ಅಂದ್ಮೇಲೆ ಡಿವೋರ್ಸ್ ಕೊಡೋ ಮಾತೆಲ್ಲಿ? ಅತ್ತೆ, ಏನೇ ಪ್ರಯತ್ನ ಮಾಡಿದ್ರು ನನ್ ಗಂಡನ ನನ್ ಬಿಟ್ಕೊಡೋ ಮಾತೇ ಇಲ್ಲ. ಏನ್ ಹೇಳ್ತಿದ್ಯಾ ಝಾನ್ಸಿ? ನನ್ ಯಾರೋ ಏನೋ ಹೇಳಿದ್ರು ಅಂತ ಬಿಟ್ಕೊಡೋದಕ್ಕ ನನ್ ಗಂಡನ ಮದ್ವೆ ಮಾಡ್ಕೊಂಡಿರೋದು? ಮನ್ಸಿಂದ ಇದ್ರು ನನ್ ಗಂಡಲ್ಲಿ ಡಿವೋರ್ಸ್ ಕೊಡ್ಸೋದಕ್ಕೆ ಅವ್ರ ಪ್ರಯತ್ನ ಪಡ್ತಿದ್ರೆ ಪ್ರೀತಿ ಮಾಡ್ತಿರೋ ನನ್ ಗಂಡನ ಉಳ್ಸ್ಕೊಳೋದು ನನಗ್ ಗೊತ್ತಿಲ್ವಾ? ನಾನೀಗ ಹಳೆ ಝಾನ್ಸಿ ಅತ್ತೆ. ಯಾರನ್ನ ಯಾವ ರೀತಿ ಸರಿ ಮಾಡ್ಬೇಕು, ಯಾರ ನಟ್ಟು ಬೋಡ್ನ ಹೇಗೆಲ್ಲ ಟೈಟ್ ಮಾಡ್ಬೇಕು ಅನ್ನೋದು ನನಗ್ ಚೆನ್ನಾಗ್ ಗೊತ್ತಿದೆ. ಯಾರೇನೇ ಸರ್ಕಸ್ ಮಾಡಿದ್ರು ನನ್ ಗಂಡನ್ನ ನನ್ ಬಿಟ್ಕೊಡೋ ಮಾತೇ ಇಲ್ಲ. ಥ್ಯಾಂಕ್ಸ್ ಫಾರ್ ಯೋರ್ ಕನ್ಸರ್ನ್ ಅತ್ತೆ. ನನ್ ಬಗ್ಗೆ ವರಿ ಮಾಡ್ಕೊಂಡು ನಿಮ್ ಹೆಲ್ತ್ ನ ಹಾಳು ಮಾಡ್ಕೊಳ್ಬೇಡಿ. ಡಿವೋರ್ಸ್ ಆಗುತ್ತೆ ಅಂತ ಖುಷಿ ಪಡ್ತಿರೋರ್ ಆಸೆಗೆ ಹೇಗ್ ಬ್ರೇಕ್ ಹಾಕ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಯಾಕಂದ್ರೆ ಇವಳು ಹಳೆ ಝಾನ್ಸಿ. ಏನ್ ಯಜಮಾನ್ರೆ, ನಾನ್ ಹೇಳಿದ್ ಸರಿನಾ? ಥ್ಯಾಂಕ್ಸ್ ಅಣ್ಣ. ಆಟೋ ಅವಳು ಚಾಲೆಂಜ್ ಮಾಡಿದಾಳೆ ಅಂತ ತಕ್ಷಣ ನೀನ್ ಯಾಕೆ ಕಿವಿ ರಿಯಾಕ್ಟ್ ಮಾಡ್ತಿದ್ಯಾ? ಅವಳು ತಪ್ಪು ಮಾಡ್ಬಿಟ್ಲು ಅಣ್ಣ. ಅವಳು ನನ್ನ ಮುಂದೆ ನಿಂತು ಮಾತಾಡಿ ದೊಡ್ಡ ತಪ್ಪು ಮಾಡ್ಬಿಟ್ಲು. ಅವಳು ಹೇಳಿದ್ದೆ ಫೈನಲ್ ಅಲ್ವಲ್ಲ ಅನಿತಾ? ಹಾಗಂತ ನಾನ್ ಹೇಗ್ ಸುಮ್ನಿರ್ಲಿ? ಕೋಪ ಒಳ್ಳೇದಲ್ಲಮ್ಮ. ಹೌದು, ನನ್ನ ಕೋಪ ಅವಳಿಗೆ ಒಳ್ಳೇದಲ್ಲ. ಹಾಗಾದ್ರೆ ನಾನ್ ಬಿಡೋದು ಇಲ್ಲ. ಕೋಪದ ಎಫೆಕ್ಟ್ ಅವಳಿಗಾದ್ರೆ ಓಕೆ, ಆದ್ರೆ ಅದರಿಂದ ನಿನಗೆ ತೊಂದರೆ ಆಗುತ್ತೆ ಅನ್ನೋದು ನಮ್ ಭಯ. ಅಂದ್ರೆ ನಾನ್ ಸೈಲೆಂಟ್ ಆಗಿರ್ಬೇಕಾ? ಅದು ಒಳ್ಳೇದೇ ಅನಿ. ನೋಡು, ನಮ್ ಕೋಪನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ತಾಳ್ಮೆ ತಗೊಂಡ್ರೆ ಅದು ನಮ್ಗೆ ಒಳ್ಳೇದನ್ನೇ ಮಾಡುತ್ತೆ. ಅದೇ ಕೋಪನ ಆಯುಧವಾಗಿ ಬಳಸ್ಕೊಂಡು ಹೋರಾಟ ಮಾಡ್ತೀವಿ ಅಂದ್ರೆ ನಾವು ನಷ್ಟ ಅನುಭವಿಸ್ಬೇಕಾಗತ್ತೆ. ನಾನ್ ಕಷ್ಟ ಪಟ್ರು ಪರವಾಗಿಲ್ಲ, ನಾನ್ ನಷ್ಟ ಅನುಭವಿಸಿದ್ರು ಪರವಾಗಿಲ್ಲ. ಕೊನೆಗ್ ನಾನೇ ನಾಶ ಆದ್ರೂ ಐ ಡೋಂಟ್ ಕೇರ್. ಆದ್ರೆ ಅವಳನ್ನ ಮಾತ್ರ ನಾನ್ ಸಂತೋಷವಾಗಿರೋದಕ್ ಬಿಡೋದಿಲ್ಲ.
ಬೆಂಕಿ ಮೊದ್ಲು ತನ್ನನ್ ತಾನ್ ಸುಟ್ಕೊಂಡು ಆಮೇಲೆ ಬೇರೆ ವಸ್ತುನ್ ಸುಡೋದು. ಮೊದ್ಲು ಅದನ್ನ ಅರ್ಥ ಮಾಡ್ಕೊಳೆ. ಆದ್ರೆ ಅದು ಸುಡುತ್ತೆ ತಾನೆ. ಅನಿ ಪ್ಲೀಸ್ ನನ್ ಮಾತ್ ಕೇಳು. ಕೇಳಲ್ಲ ಅಣ್ಣ, ನಾನ್ ಈ ವಿಷಯದಲ್ಲಿ ಯಾರ ಮಾತು ಕೇಳಲ್ಲ. ನನ್ನ ನಿರ್ಧಾರ ಯಾವ್ದೇ ಕಾರಣಕ್ಕೂ ಬದಲಾಗಲ್ಲ. ಇಲ್ಲಿವರೆಗೂ ರಾಘವೇಂದ್ರ ಅವ್ರನ್ನ ಪಡ್ಕೊಳ್ಳೋದಷ್ಟೇ ನನ್ ಗುರಿಯಾಗಿತ್ತು. ಇನ್ನು ಮುಂದೆ ಆ ಜಾನ್ಸಿ ನೆಮ್ಮದಿ ಹಾಳ್ ಮಾಡಿ ಅವಳನ್ನ ನಾಶ ಮಾಡೋದಷ್ಟೇ ನನ್ನ ಉದ್ದೇಶ. ನನ್ ಗಂಡನ್ನ ಉಳ್ಸ್ಕೊತೀನಿ ಅಂತ ಹೇಳಿದಾಳೆ ಅಲ್ವಾ, ಅದು ಹೇಗ್ ಉಳ್ಸ್ಕೊತಾಳೆ, ಆ ಮನೇಲಿ ಹೇಗ್ ಬಾಳ್ತಾಳೆ ಅಂತ ನಾನು ನೋಡ್ತೀನಿ. ಅವಳಿಗೆ ಅನಿತಾ ಯಾರು ಅನ್ನೋದನ್ನ ತೋರಿಸ್ತೀನಿ. ಅವ್ರಿಬ್ರು ಸಂಸಾರ ಹೇಗ್ ಮಾಡ್ತಾರೋ ನಾನು ನೋಡೇ ಬಿಡ್ತೀನಿ. ಆದಷ್ಟು ಬೇಗ ಅವರಿಬ್ರನ್ನ ದೂರ ಮಾಡೇ ಮಾಡ್ತೀನಿ. ನಾನು ನಿನ್ಗೆ ಹೇಳಿಲ್ವಾ ಚಾನ್ಸಿ ಯಾವ್ದೇ ಕಾರಣಕ್ಕೂ ನಿನ್ನ ಬಿಟ್ಕೊಡಲ್ಲ ಅಂತ. ಇವಾಗ ನೋಡಿದ್ಯಾ? ತರುಣ, ನನಗ್ ನಂಬಕ್ಕೆ ಆಗ್ತಿಲ್ಲ. ಅವ್ರು ಏನ್ ಮಾಡಕ್ ಹೊರಟಿದ್ದಾರೆ? ನೋಡೋ, ಗಂಡನಾಗಿ ನಿನ್ ಸಂಸಾರನ ನಿನ್ ಕೈಯಲ್ಲೇ ಉಳ್ಸ್ಕೊಳಕ್ ಆಗ್ಲಿಲ್ಲ. ಆದ್ರೆ ಈಗ ಜಾನ್ಸಿ ಮೇಡಮ್ ಏನೋ ಮಾಡಕ್ ಹೊರಟಿದ್ದಾರೆ ತಾನೆ. ಇಲ್ಲಿವರೆಗೂ ನಿಮ್ ಮನೆಯವ್ರು ಮಾಡ್ತಿದ್ದನ್ನೆಲ್ಲ ನೋಡಿ ಹೇಗ್ ಮೂಕ ವಿಸ್ಮಿಕನಾಗಿದ್ಯೋ, ಇನ್ನು ಮುಂದೆನೂ ಹಾಗೆ ಇದ್ ಬಿಡು. ಏನು ಹಾಗೆ ನೋಡ್ತಿದ್ಯಾ? ಆ ದೇವ್ರು ನನ್ಗೆ ಏನ್ ಕೊಟ್ಟಿದ್ದಾನೆ ಅಂತ ಕೈ ಮುಗಿಬೇಕು ಅಂತ ಕೇಳ್ತಿದ್ಯಲ್ಲ, ನೋಡ್ದ್ಯಾ ಏನ್ ಕೊಟ್ಟಿದ್ದಾನೆ ಅಂತ? ಏನಿನ್ ಯಾರ್ಗೆ ಯಾರನ್ನ ಜೋಡಿ ಮಾಡ್ಬೇಕು ಅಂತ ಕರೆಕ್ಟಾಗಿ ಲೆಕ್ಕಾಚಾರ ಹಾಕೆ ಆ ದೇವ್ರು ಸಂಬಂಧಗಳನ್ನ ಬೆಸೆಯೋದು. ಇವಾಗ ಜನರಲ್ ಆಗಿ ಥಿಂಕ್ ಮಾಡು. ಹೆಂಡತಿ ವೀಕ್ ಇದ್ರೆ ಗಂಡ ಸ್ಟ್ರಾಂಗ್ ಆಗಿರ್ತಾರೆ. ಅದೇ ಗಂಡ ಮೂಕ ಪ್ರಾಣಿ ಆಗಿದ್ರೆ ಹೆಂಡತಿ ಭಯಂಕರ ಸ್ಟ್ರಾಂಗ್ ಆಗಿರ್ತಾಳೆ. ಇಲ್ಲಾಂದ್ರೆ ಸಂಸಾರ ಬ್ಯಾಲೆನ್ಸ್ ಆಗೋದು ಹೆಂಗೋ? ನೋಡೋ, ಸಂಸಾರನ ಅಡ್ಗೆನ ಇಬ್ರು ಮಾಡ್ಬೇಕು ಅಂತ ಏನಿಲ್ಲ. ಒಬ್ರು ಮಾಡಿದ್ರು ಇಬ್ರು ಊಟ ಮಾಡ್ಬೋದು. ಅದೇ ನಿಮ್ ಸಂಸಾರದ ಅಡ್ಗೆನ ಜಾನ್ಸಿ ಮೇಡಮ್ ಮಾಡ್ತಿದ್ದಾರೆ. ನೀನ್ ಆರಾಮಾಗಿ ಊಟ ಮಾಡ್ಕೊಂಡು ನೆಮ್ಮದಿಯಾಗಿರು. ಮಗ, ಜಾನ್ಸಿ ಮೇಡಮ್ ಮಾತಾಡಿದ ಫೋರ್ಸು ಅವ್ರು ಹೋಗಿ ಸ್ಪೀಡ್ ನೋಡ್ತಿದ್ರೆ ಇನ್ನು ಮುಂದೆ ನಿಮ್ ಮನೆಯವ್ರಿಗೆ ಡಂಕಣಕ ಕನ್ಫರ್ಮ್. ಅದು ಮಂಜುಳ ಇವತ್ತು ಮುಂದಾಳತ್ವ ವಹಿಸ್ಕೊಂಡಿದ್ದಾಳಲ್ಲ, ಅವಳೇ ಓಡಿಸ್ತಾಳೆ. ಅವಳಿಂದ ನಾವೆಲ್ಲ ಇರ್ತೀವಿ. ನಾನು ಹೌದಮ್ಮ, ಪಲ್ಲವಿ ಎಷ್ಟಾದ್ರೂ ನೀನ್ ಹೆಕ್ತಿರೋ ಮಗಳು. ಎಲ್ರಿಗಿಂತ ಹೆಚ್ಚು ನಿನ್ ಕರಳು ಚುರುಕ್ ಅಂತ ಇರುತ್ತೆ. ಅದು ನೀನೇ ಹೇಳಿದ್ಯಲ್ಲ, ಆ ನೋವು ಸಂಕಟ ಕಡಿಮೆ ಆಗ್ಬೇಕು ಅಂದ್ರೆ ಇವತ್ತು ನೀನೊಂದು ತೀರ್ಮಾನ ತಗೊಳ್ಳೇಬೇಕು. ಇಲ್ಲ, ನಾನೇ ಏನಾದ್ರೂ ಮಾಡೋಣ ಅನ್ಕೊಂಡಿದ್ದೆ. ಆದ್ರೆ ಹಿರಿಯರಾಗಿ ಅತ್ತೆ ಮನೇಲಿ ಇರ್ಬೇಕಾದ್ರೆ ಅವ್ರ ಮುಂದೆ ನಾನ್ ಮಾತಾಡಿ ಬೈಯೋದು ಎಷ್ಟು ಸರಿ ನೀವೇ ಹೇಳಿ ಬಾವ. ಆವತ್ತಿಂದ ಅತ್ತೆ ತೋರ್ಸಿದ ದಾರಿಯಲ್ಲೇ ನಡೆದಿದೀವಿ. ಇವತ್ತು ಇವ್ರ ಮಾತ್ ಮೀರೋಕ್ಕಾಗತ್ತಾ? ಅತ್ತೆ, ನೀವೇ ಅವಳನ್ನ ಮನೆ ಬಿಟ್ಟು ಕಳಿಸ್ತೀರ ಅಲ್ವಾ? ಅದು ನಾನೇ ಕಳ್ಸೋಣ ಅನ್ಕೊಂಡಿದ್ದೆ. ಆದ್ರೆ ಸುಮ್ನೆ ಮನೇಲಿ ಜಗಳ ಯಾಕೆ ಅಂತ. ಕಾನೂನ್ ಪ್ರಕಾರವಾಗಿ ಹೋದ್ರೆ ನಮ್ಮೆಲ್ಲರಿಗೂ ಒಳ್ಳೇದೇ ಅಲ್ವಾ? ಹೇಗಿದ್ರು ಪಲ್ಲವಿ ಲಾಯರ್ನ ಬರೋಕ್ ಕೇಳಿದಾಳಲ್ವಾ? ಕರೆಕ್ಟ್ ಹೇಳಿದೆ ಅಮ್ಮ. ಸುಮ್ನೆ ನಾವ್ಯಾಕೆ ಕೈಗೆ ಕಲೆ ಮಾಡ್ಕೋಬೇಕು? ಕಾನೂನಿನ ಪ್ರಕಾರ ಏನ್ ಮಾಡ್ಬೇಕು ಅದನ್ನೇ ಮಾಡೋಣ ಅಲ್ವಾ? ಅಕ್ಕ, ಎಲ್ರು ಎಷ್ಟು ಭಯ ಪಡ್ಕೊಂಡಿದ್ದಾರೆ ನೋಡು. ಆ ಲಸಿಕೆ ಕೊಟ್ಟಿರೋ ಒಂದೊಂದ್ ಏಟ್ಗೂ ಇವ್ರುಗಳು ರಿಯಾಕ್ಷನ್ ಕೊಟ್ಟಿದ್ದಾರೆ. ಇನ್ನು ಅದಕ್ಕೆ ವಿಷಯಕ್ಕೆ ಇವ್ರು ಹೋಗ್ತಾರೆ ಅನ್ನೋದು ಯಾಕೋ ಸುಳ್ಳು. ನಾವೇನಾದ್ರು ಇವಳು ಇದೇ ತರ ಕಳ್ಸಿದ್ರೆ ನಮಗೂ ಇದೇ ಗತಿ ಅಲ್ವಾ? ಡೌಟೇ ಬೇಡ, ಗ್ಯಾರಂಟಿ ಅದೇ ರೀತಿ ಬೀಳುತ್ತೆ. ಅಲ್ಲ, ಅಮೂಲ್ ಬೇಬಿ ತರ ಇದ್ದವಳು ಇದ್ದಕ್ಕಿದ್ದಂಗೆ ಉಗ್ರ ರೂಪ ತಾಳ್ಬಿಟ್ಲು. ಪಾಪ, ಇವಾಗ ಅವನ ಪರಿಸ್ಥಿತಿ ಏನಾಗಿದೆಯೋ ಏನೋ. ದೊಡ್ಡಪ್ಪ, ಅವ್ರ ಹೆಸರೇನು ಅಂತ ಗೊತ್ತು ತಾನೇ? ಇಷ್ಟು ದಿನ ಗೊತ್ತಿರ್ಲಿಲ್ಲಮ್ಮ. ಇವತ್ತು ಅವಳು ಝಾನ್ಸಿ ಅಲ್ಲ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅನ್ನೋದನ್ನ ಪ್ರೂವ್ ಮಾಡ್ಬಿಟ್ಲು. ನಿಜವಾಗ್ಲೂ ಅವಳು ಝಾನ್ಸಿನೇ. ಮಾವ ಕರೆದ್ರ? ಅಯ್ಯೋ, ಖಂಡಿತ ಇಲ್ಲಮ್ಮ, ನಾನಷ್ಟು ಧೈರ್ಯ ಮಾಡಲ್ಲ. ಅದು ನೀವ್ ಕರ್ದಾಗಾಯ್ತು. ಇಲ್ಲಮ್ಮ, ನಾನು ಅಂತ ಸಾಹಸ ಮಾಡೋದಿಲ್ಲ. ಆದ್ರೆ ಕೈಯಲ್ಲಿ ಮಚ್ಚಿ ಹಾಕಮ್ಮ. ಅದು ಮಾವ, ಯಾರೋ ಮಚ್ಚನ ಮರ್ತು ಆಚೆ ಇಟ್ಟಿದ್ರು, ಒಳಗಿಡನ ಅಂತ ಎತ್ಕೊಂಡ್ ಬಂದೆ. ಹೌದಾ? ಇನ್ಮೇಲೆ ಈ ರೀತಿ ಕೈಗೆ ಸಿಕ್ಕಿದ ಆಯುಧನ ಹಿಡ್ಕೊಂಡು ಸಡನ್ ಆಗಿ ಎಂಟ್ರಿ ಕೊಡಬೇಡಮ್ಮ. ಯಾಕಂದ್ರೆ ವಯಸ್ಸಾಗಿರೋ ಅಮ್ಮ ಇದ್ದಾರೆ. ಅಲ್ಲ, ನನಗೂ ವಯಸ್ಸಾಗಿದೆ. ಸುಮ್ಮನೆ ಯಾಕೆ ರಿಸ್ಕು ಅಂತ. ಮಾವ, ಯಾಕೊಂತರ ಮಾತಾಡ್ತಿದ್ದೀರಾ?
ಏನಾಯ್ತು? ಹಾಗೇನು ಇಲ್ಲಮ್ಮ. ಮಳೆ ನಿಂತನ್ನು ಮರದ ಹನಿ ನಿಲ್ಲಲ್ಲ ಅನ್ನೋ ಹಾಗೆ ಕೆಲವು ಭಯಾನಕ ದೃಶ್ಯಗಳನ್ನು ನೋಡಿದ್ರೆ ಅದರ ಪ್ರಭಾವ ಇರುತ್ತಂತೆ. ಮೊದ್ಲು ನಿನ್ ಕೈಯಲ್ಲಿರೋ ಮಚ್ಚಿ ತಗೊಂಡೋಗಿ ಒಳಗಡೆ ಇಡಮ್ಮ. ಸರಿ ಮಾವ. ಸಂಗೀತ, ನಿಮ್ಮ ಅಣ್ಣ ಎಲ್ಲಿ? ಅಣ್ಣ ರೂಮಲ್ಲಿ ಇದ್ದಾನೆ ಅದಕ್ಕೆ. ಥ್ಯಾಂಕ್ಸ್ ಸಂಗೀತ. ಇವಳೇನ್ ನನಗೂ ಲಾಂಗ್ ಹಿಡಿಯಕ್ ಬರುತ್ತೆ ಅಂತ ತೋರ್ಸೋದಕ್ ಬಂದ್ಲು, ಇಲ್ಲ ಮನೆ ವಸ್ತು ಕಳಿಬಾರ್ದು ಅಂತ ಜವಾಬ್ದಾರಿನೋ? ಅಯ್ಯೋ, ಒಂದು ಅರ್ಥ ಆಗ್ತಾ ಇಲ್ವಲ್ಲಪ್ಪ. ಒಟ್ಟಲ್ಲಿ ನನ್ನ ಪ್ರಾಣ ಉಳಿತು ಅಷ್ಟು ಸಾಕಪ್ಪ. ಅದನ್ ಹೇಳಿದೆ ತಾನೆ, ನೀನ್ ಏನು ಮಾಡೋದ್ ಬೇಕಿಲ್ಲ, ನೀನೊಂದ್ ರೀತಿ ಮೂಕ ಪ್ರೇಕ್ಷಕನಾಗ್ಬೇಕು ಅಷ್ಟೇ ಅಂತ. ಹಾಗೆ ಆಗ್ತಿದೆ ನೋಡು. ನೋಡ, ಇನ್ನು ಮುಂದೆ 10 ಪಲ್ಲವಿ, 10 ಅನಿತಾ, ಮತ್ತೆ ಇನ್ನೂ ದೊಡ್ಡಪ್ಪ ದೊಡ್ಡಮ್ಮ ಅವ್ರಮ್ಮಂದ್ರು ಬಂದ್ರು ಕೂಡ ಜಾನ್ಸಿ ಮುಂದೆ ನಿಲ್ಲೋದಕ್ಕಾಗಲ್ಲ ಕಣ. ನೀನೇನೋ ಅಮಾಯಕ, ಪಾಪದ ಪ್ರಾಣಿ ಸಿಕ್ಕಿದ್ಯಾ ಅಂತ ಹೇಳಿ ಹೆದರ್ಸಿ ಬೆದರ್ಸಿ ಎಮೋಷನಲ್ ಆಗಿ ಬ್ಲ್ಯಾಕ್ ಮೇಲ್ ಮಾಡಿ ಡಿವೋರ್ಸ್ಗೆ ಸೈನ್ ಹಾಕ್ಸಕ್ಕೆ ನೀನು ಒಪ್ಪಿಸ್ಬಿಟ್ಟು, ಅದೇ ಇವಾಗ ಜಾನ್ಸಿಗೆ ಒಪ್ಸಕ್ ಹೇಳಿ ನೋಡೋಣ. ಹಾಗೆ ನಡೆದ್ರೆ ಒಂದೇ ಒಂದು ಜಲಕ್ ಸಾಕೋಣ ನಿಮ್ ಮನೆಯವ್ರು ಸೈಲೆಂಟ್ ಆಗೋದಕ್ಕೆ. ಜಾನ್ಸಿ ಸಹವಾಸ ನಮ್ಗಿನ್ ಸಾಕು ಅಂತ ಬಾಯಿ ಮುಚ್ಕೊಂಡಿರೋದಕ್ಕೆ. ಒಂದಂತೂ ಕ್ಲಿಯರ್ ಕಣೋ, 6th ಸೆನ್ಸ್ ವರ್ಕ್ ಅವಾಗ ಯಾರೇ ಆಗಿರ್ಲಿ ಜಾನ್ಸಿ ಮುಂದೆ ನಿಂತ್ಕೊಳ್ಳೋ ಧೈರ್ಯ ಮಾಡಲ್ಲ. ಯಜಮಾನ್ರೆ, ನೀವ್ ಅಣ್ಣನ್ ಜೊತೆ ಇಲ್ಲಿದ್ದೀರಾ? ನನ್ ಮನೇಲೆಲ್ಲ ಹುಡ್ಕಾಡ್ತಿದ್ದೆ. ಮಗ, ನಾನ್ ಬರ್ಲಾ? ನಾನ್ ಬೆಳಿಗ್ಗೆ ಸಿಗ್ತೀನಿ. ಕ್ಯಾರಿ ಆನ್. ಅಣ್ಣ, ಊಟ ಮಾಡ್ಕೊಂಡು ಹೋಗು. ಬೇಡಮ್ಮ, ನನ್ಗೆ ಆಲ್ರೆಡಿ ಹೊಟ್ಟೆ ತುಂಬೋಗಿದೆ. ಹೌದಾ? ಹೊರ್ಗಡೆ ಏನಾದ್ರೂ ತಿನ್ಕೊಂಡ್ ಬಂದ್ರಾ? ಇಲ್ಲಮ್ಮ, ನೀನ್ ಕೊಡ್ತಾ ಇದ್ದೀನ ಬೇರೆಯವ್ರು ತಿಂತಾ ಇದ್ರು ನೋಡು, ಅದನ್ನ ನೋಡಿ ಹೊಟ್ಟೆ ತುಂಬೋಯ್ತಮ್ಮ. ಮತ್ತೆ ಅಣ್ಣ, ಇವಾಗ ನಾನ್ ಸರಿಯಾಗಿದ್ದೀನಿ ಅಲ್ವಾ? ಪರ್ಫೆಕ್ಟ್ ಕಣಮ್ಮ. ಇವಾಗ ನೀನ್ ಹೇಗಿದ್ಯೋ ಹಾಗೆ ಇರು, ಒಂದ್ ಸ್ವಲ್ಪ ಕೂಡ ಚೇಂಜ್ ಆಗ್ಬೇಡ. ನಾವು ಎದುರಿಸಿ ನಿಲ್ಲೋದನ್ನ ರೂಢಿ ಮಾಡ್ಕೊಬೇಕು, ಅದೇ ಗೆಲುವಿನ ದಾರಿ. ಒಟ್ನಲ್ಲಿ ಅವ್ರ ನೀತಿ ತಕ್ಕಂಗೆ ಪ್ರೀತಿ ತೋರ್ಸಮ್ಮ ಸಾಕು, ಆಟೋಮೆಟಿಕ್ ಆಗಿ ಎಲ್ಲ ನಿಂದೆ ಆಗುತ್ತೆ ಕಣಮ್ಮ. ಓಕೆ ಅಣ್ಣ, ಇಷ್ಟ ಹೇಳ್ದಲ್ಲ ಅಷ್ಟು ಸಾಕು. ನಾನು ಬರ್ಲಾ? ಮಗ, ನೀನೇನು ಮಾಡ್ಬೇಡ, ಬರೀ ನೋಡ್ತಾ ಇರ್ ಸಾಕು, ಆಟೋಮೆಟಿಕ್ ಆಗಿ ಎಲ್ಲ ಸರಿ ಹೋಗುತ್ತೆ. ಸರಿ, ನಾನು ಬರ್ಲಾ? ಯಜಮಾನ್ರೆ, ನಾನ್ ನಿಮ್ ಹತ್ರ ಏನೋ ಕೇಳೋಣ ಅಂತ ಬಂದೆ, ಆದ್ರೆ ಮರ್ತೋಯ್ತು. ಅದು ಬಿಡಿ, ಮನೆಯವರೆಲ್ಲ ಯಾಕೆ ನನ್ನ ನೋಡಿ ಭಯ ಪಡ್ತಿದ್ದಾರೆ? ತುಂಬಾ ರೆಸ್ಪೆಕ್ಟ್ ಕೊಡ್ತಿದ್ದಾರೆ. ಸಡನ್ ಆಗಿ ಹೀಗೆಲ್ಲ ಯಾಕೆ ಚೇಂಜ್ ಆದ್ರು? ನನಗೇನ್ ಗೊತ್ತು? ನಿಮ್ಗೂ ಇಲ್ವಾ? ಅವ್ರನ್ನೇ ಕೇಳೋಣ ಅನ್ಕೊಂಡೆ, ಬಟ್ ಅವ್ರು ಕೊಡ್ತಿರೋ ರೆಸ್ಪೆಕ್ಟ್ ನ ಯಾಕೆ ಮಿಸ್ ಮಾಡ್ಕೊಳ್ಳೋದು ಅಂತ ಸುಮ್ನೆ ಬಂದ್ಬಿಟ್ಟೆ. ಸರಿ, ನೀನ್ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬಾ, ಒಟ್ಟಿಗೆ ಊಟ ಮಾಡೋಣ. ಹೊಟ್ಟೆ ಹಸಿವಾಗ್ತಿದೆ, ಕಾಯ್ತಾ ಇರ್ತೀನಿ.